ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ದಿನಕ್ಕಂಧ ಹೆಂಗೆ ನಮ್ ಸ್ಟೆಪ್. ಆಹಾ ನಿರಂಜನ, ಉಪ್ಪಿಗಿಂತ ನೀನೇ ಸೂಪರ್ ರಂಗ. ನಾನಿವತ್ತು ಎಲ್ಲ ಬಂದಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಾ? ಸುಮ್ನೆ ಹಂಗೇ ಕಣ್ಣಾಯಿಸಿ ನೋಡೋಣ. ಎಲ್ಲ ನೋಡಿದ್ರು ಉಪ್ಪು, ಎಲ್ಲ ನೋಡಿದ್ರು ಉಪ್ಪು, ಎಲ್ಲ ನೋಡಿದ್ರು ಉಪ್ಪು. ಈ ಉಪ್ಪು ಅಂದಿದ ತಕ್ಷಣ ನಮ್ಗೆ ನೆನಪು ಬರೋದೇ ನಮ್ಮೆಲ್ಲರ ಪ್ರೀತಿಯ ತಾತ ಗಾಂಧಿ ತಾತ. ಸೊ ತಾತನ ನೆನ್ಸ್ಕೊತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಮ್ಮ ಲವ್ಲಿ ಪಾರ್ಟಿಸಿಪೆಂಟ್ಸ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಬನ್ನಿ. ಸವಾದಿಕಾ. ಈಗ ನೀವೆಲ್ಲ ಎಲ್ಲಿದ್ದೀರಾ ಅಂತ ಗೊತ್ತಾ? ಹೈವೇ ರೋಡ್ ಕಾಣಿಸ್ತಾ ಇದೆ. ಕೆಳಗಡೆ ಅಂತೂ ಕಲ್ಲುಪ್ಪು ಐತೆ, ಇಲ್ಲೆಲ್ಲ ಉಪ್ಪೆಲ್ಲ ಇದೆ, ಈ ಕಡೆ ಸೈಡ್ ಉಪ್ಪೆಲ್ಲ ಇದೆ. ಏನಪ್ಪಾ ತಿಂದ್ರಿ ಬೆಳಗ್ಗೆ ಊಟ? ತಿಂಡಿ ಊಟ ಎಲ್ಲ ಮರ್ತೋಗ್ಬಿಟ್ಟಿದೆ. ತಿಂಡಿ ಊಟನೇ ಮರ್ತೋಗ್ಬಿಟ್ಟಿದ್ಯಾ? ಎಷ್ಟೊತ್ತಿಗೆ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ. ಅಫ್ಕೋರ್ಸ್ ಎಸ್, ಯಾಕಂದ್ರೆ ನೀವು ದುಡಿಬೇಕು, ನೀವು ತಿನ್ಬೇಕು, ಅದೇ ಇಲ್ಲಿಯ ರೂಲ್ಸ್. ಸೊ ನೀವಿನ್ನೂ ದುಡ್ದಿಲ್ಲ, ಅದಕ್ಕೆ ನೀವಿನ್ನೂ ತಿಂದಿಲ್ಲ. ನೀವೀಗ ದುಡಿಮೆ ಮಾಡೋ ಅಂತ ಸಮಯ ಬಂದಿದೆ. ಈಗ ನೀವಿರೋಂಥ ಜಾಗದ ಹೆಸರು ನಕಲಾವ್ ಅಂತ ಹೆಸರು. ಏನ್ ಹೇಳಿ? ನಕಲಾವ್ ಅಂತ. ಇದು ಬ್ಯಾಂಕಾಕ್ ಅಲ್ಲಿ ಇದೆ. ಅಂಡ್ ನಿಮ್ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ದೊಡ್ಡ ಉಪ್ಪು ತಯಾರು ಮಾಡುವಂತ ಜಾಗ, ಅಣೆ ಉಪ್ಪು ಫ್ಯಾಕ್ಟ್ರಿ ಅಂತ. ಓಕೆನಾ? ಓಕೆ. ಸೊ ಇಲ್ಲಿ ನೀವೀಗ ಏನ್ ಮಾಡ್ತೀರಾ? ಗೊತ್ತಿಲ್ಲ. ಕ್ಲಿಯರ್ ಆಗಿ ನಿಂತಿದೆಯಲ್ಲ ಉಪ್ಪು, ಬುಟ್ಟಿಯಿಂದ ಹಾಗೆ ಒಂದು ಪ್ಯಾಕೆಟ್ ಗಳ ತರ ಕಾಣ್ತಾ ಇದೆ ಅಲ್ಲಿ, ಚೀಲ, ಮೂಟೆ ಚೀಲ. ಆ ಚೀಲಕ್ಕೆ ಹಾಕಿ ಸೀಲ್ ಮಾಡ್ಬೇಕು. ಸೀಲ್ ಮಾಡಿ ಆ ಮೂಟೆನ ತಂದು ಇಲ್ಲಿ ನೀವು ಹಾಕ್ಬೇಕು. ಒಬ್ಬೊಬ್ರು ಮಿನಿಮಮ್ 5 ಮೂಟೆನ ತರಲೇಬೇಕು. ಟೈಮ್ ಲಿಮಿಟ್ ನಿಮಗೆ ಯಾವುದೇ ರೀತಿಯಾಗಿ ಇರೋದಿಲ್ಲ. ಸೊ ದಟ್ ಮೀನ್ಸ್ ಅಂಡ್ ಅದು ಇಷ್ಟೇ ಕೆಜಿ ಇರಬೇಕು ಅಂತೆಲ್ಲ ಇದೆ ಇಲ್ಲಿ. ಸೊ ನಾವಿಲ್ಲಿ ಅದನ್ನ ತೂಕ ಕೂಡ ಮಾಡ್ತೀವಿ. ಯಾರ್ದು ಜಾಸ್ತಿ ತೂಕ ಇರುತ್ತೆ ಅಂಡ್ ಯಾರು ಬೇಗ ಬಂದು ಮೂಟೆನ ತಂದು ಹಾಕಿದ್ರು ಅವರು ಇವತ್ತಿನ ವಿನ್ನರ್. ಯಾರು ಕಡೆಯಲ್ಲಿ ಡುಬಾಕ್ ತರ ನಡ್ಕೊಂಡ್ ಬರ್ತಾರೋ ಅವರು ಲೂಸರ್. ಸೊ ಎಲ್ಲ ರೆಡಿನಾ? ರೆಡಿ. ಎನಿ ಮೋರ್ ಡೌಟ್ಸ್? ಇಲ್ಲ. ಆಲ್ ಸೆಟ್ ಟು ಗೋ? ಎಸ್. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ತಡಿ ಒಂದ್ಸಲ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಅಂತೂ ನಮ್ಮ ದೇಸಿ ಹಕ್ಕಿಗಳು ಉಪ್ಪಿನ ಫೀಲ್ಡ್ಗೆ ಇಳದೇ ಬಿಟ್ರು. ದಂಡಿ ಸತ್ಯಾಗ್ರಹ ತರ ಇದು ಒಂದ್ ಸತ್ಯಾಗ್ರಹನೇ. ಅರೆ ಬಿಂದಾಸ್, ಸೂಪರ್ ಫಾಸ್ಟ್ ಆಗಿ ಫಸ್ಟ್ ಮೂಟೆ ಎತ್ತೇ ಬಿಟ್ಟಿಯಲ್ಲ. ಬಿಂದಾಸ್ ಹೊರಟ ಮೇಲೆ ಅವಳ ಆತ್ಮೀಯ ಸ್ನೇಹಿತೆ ಸ್ಪೂರ್ವಿ ಹಿಂದೆ ಕುಳಿಯೋದು ಸಾಧ್ಯವೇ? ಮೂಟೆ ಹೊತ್ತು ಹೊಟ್ಟೆ ಬಿಟ್ಲು. ಗಂಡು ಹುಡುಗರನ್ನ ಮೀರ್ಸೋ ಹಾಗೆ ಮಾಧುರೆ 2 ಮೂಟೆನ್ ತರ್ತಿದ್ದಾಳೆ. ಕಂಕ್ಳಲ್ಲೊಂದು, ಕೈಯಲ್ಲೊಂದು. ಅಷ್ಟೇ ಸಾಕು ತಾಯಿ. ಅಬ್ಬಬ್ಬ, ನಮ್ಮ ಬಿಂದಾಸು ಆಗ್ಲೇ ಸೆಕೆಂಡ್ ರೌಂಡ್ಗೆ ಓಡ್ತಿದ್ದಾಳೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಯಾಕೆಂದ್ರೆ ನನ್ ಗಾಯ ಆಗಿದೆಯಲ್ಲ, ಕರೆಕ್ಟಾಗಿ ಕೈಯಲ್ಲೇ ಆಗಿರೋದು ಎಲ್ಲ ಗಾಯಗಳನ್ನು. ಉಪ್ಪು ಬುದ್ಧಿ ಉರಿತಾ ಇದೆ ನಂಗೆ ಸಿಕ್ಕಾಪಟ್ಟೆ ಅದು. ಜನನಾಯಕರೇ, ಎಷ್ಟು ಜನ ಊರ್ಕೊಂಡು ಶಾಪ ಹಾಕಿದ್ರು, ಈಗ ತಮಗ್ ಉರಿತಾ ಇದೆಯೋ? ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ರಫಿ ಬಾಯ್, ಇದೇನಿದು ಹೆವಿ ವೆಯ್ಟು? ಬಿಂದಾಸ್, ನಿನ್ನ ಡಬಲ್ ಡಕ್ಕರ್ ಮೂಟೆ
ರಫಿ ಬಾಯ್ ತರೋ ಒಂದು ಮೂಟೆಗೆ ಸಮ ಇಲ್ದಂಗಾಯ್ತಲ್ಲ. ಓಹೋ ರಂಗು, 32 kgs, ನಾಟ್ ಬ್ಯಾಡ್. ನಮ್ ನಕ್ಲಿ ಡಾನ್ ರಫಿ 2 ಬ್ಯಾಗ್ ತರ್ತಿದ್ದಾನೆ. ಆದ್ರೆ ಯಾವುದೇ ಸ್ಟ್ರಾಟಜಿ ಮಾಡದೆ ಸೂರಜ್ ಒಂದೇ ಬ್ಯಾಗ್ ತರ್ತಿರೋದು ಸ್ವಲ್ಪ ವಿಚಿತ್ರವೇ. ಅಯ್ಯಯ್ಯೋ ಮಲ್ನಾಡ್ ಮಲ್ಲಿಗೆ, ಇದ್ ಯಾಕಮ್ಮ ಇಷ್ಟೊಂದು ಪರದಾಡ್ತಿದ್ಯಾ? 3 ಮೂಟೆ ಭಾರನ ಹೊತ್ರೆ ಎತ್ತೋಕಾಗತ್ಯ? ಸ್ಲೋ ಮೂವ್ಮೆಂಟ್ ಮಾಧುರಿನ ಓವರ್ಟೇಕ್ ಮಾಡಿ 2 ಮೂಟೆನ ಸೇರಿಸಿದಾಳೆ ನಮ್ಮ ಬಿಂದ. ವಾರೆ ವಾಹ್ ಮಲ್ನಾಡ್, 42.5 kg. ಎಲ್ರಿಗಿಂತ ನಿಂದೇ ಜಾಸ್ತಿ ತೂಕ. ಸೂಪರ್. ಅರೆ ಮಲ್ನಾಡ್, ಹೋದ್ ಸಲ 42 kg, ಈ ಸಲ ಬರೀ 14 kg. ವಾಟ್ ಈಸ್ ದಿಸ್? ಬುದ್ಧಿವಂತ ಜನನಾಯಕರು ಕೈಯಲ್ಲಿ ಉಪ್ಪು ಹಿಡಿದಿರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಓಹೋ ಇದಕ್ಕೋ